ಕಾಟ್ಲಾ, ರೋಹು, ಗೌರಿ ಅಂತ ಇನ್ನೂ ಹೊಸ ಹೊಸ ತಳಿಯನ್ನು ತಂದು ಸಾಕ್ಬೇಕಂತ ಒಂದು ಉದ್ದೇಶ ಇದೆ. ಸರ್, ಇದು ಗೌರ್ಮೆಂಟ್ ಕಡೆಯಿಂದನೇ ಕೊಡ್ತಾರಾ? ಎಷ್ಟು ಗೌರ್ಮೆಂಟ್ ಕಡೆಯಿಂದಲೇ ಕೊಟ್ಟಿದ್ರು, ಮೀನುಗಾರಿಕೆ ಇಲಾಖೆಯಿಂದ. ಅದೇ ಹಿಂಗೆ ಬಲೆ ಎಲ್ಲ ಬಿಡೋದಕ್ಕೆ, ಮೀನು ಹಿಡಿಯೋದಕ್ಕೆ, ಮಂಡ ತೆಗಿಯೋದಕ್ಕೆ, ಆಮೇಲೆ ಮೀನು ಮರಿ ಸೌಲಭ್ಯ ಕೊಡ್ತಾರೆ, ತಾಂತ್ರಿಕ ಸಲಹೆ ಎಲ್ಲ ಕೊಡ್ತಾರೆ. ವೇಸ್ಟ್ ಜಮೀನಿದ್ದು ನೀರಿನ ಲಭ್ಯತೆ ಇದ್ರೆ ಈ ತರ ಮಾಡಿದ್ರೆ ರೈತರಿಗೆ ಉಪಕಸವಾಗಿ ಒಳ್ಳೆ ಆದಾಯ ಆಗುತ್ತೆ. ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನ ಒಡಿಸ್ಬೇಕು, ಎರಡು ಮಿಕ್ಸ್ ಮಾಡಿ ಪಪ್ಪಾಯಿಗೂ ಅಡಿಕೆಗೆ ಹಾಕೊಂಡು ಯುವಕರು ವ್ಯವಸಾಯನೇ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಇವತ್ತು ನೀರಿನ ಲಭ್ಯತೆ ಇದೆ, ಏನು ಸಾಧ್ಯನೋ ಅದನ್ನ ಮಾಡ್ತಾ ಹೋಗ್ಬೋದು. ಇಲ್ಲಿ ಬರ್ತಕ್ಕಂಥ ಸಂಬಳಕ್ಕಿಂತ ಜಾಸ್ತಿನೇ ಆದಾಯ ತಗೋಬಹುದು. ನಮ್ದು ಈ ಸರಿ ಸುಮಾರು ಅಡಿಕೆಯಲ್ಲೇ ಒಂದು 10 ಲಕ್ಷ ರೂಪಾಯಿ ಆದಾಯ ಬಂದಿದೆ ನಮಗೆ. ನಾನು ಸುಮಾರು 23ನೇ ಇಸ್ವಿ 24ನೇ ಸಾಲಲ್ಲಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಸುಮಾರು 2 ಎಕರೆ ಮೀನಿನ ಯೋಜನೆಯನ್ನು ಚಳ್ಳಕೆರೆ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಶಾಂಕ್ಷನ್ ಮಾಡಿಸ್ಕೊಂಡು ಅವ್ರು ಹೇಳಿದ ರೀತಿನಲ್ಲೇ ಮಾಡಿ ನಾನು ಸುಮಾರು ಇಂಥ 4 ತೊಟ್ಟಿ ಇದ್ದಾವೆ. 4 ತೊಟ್ಟಿ ಏನು ಹೇಳ್ತಿದೆ ಸರ್ ಇದೆಲ್ಲ? ಇದು 10 ಅಡಿ ಆಳ, 45 ಮೀಟ್ರ್ ಉದ್ದ, 80 ಮೀಟ್ರ್ 45 ಮೀಟ್ರ್ ಅಗಲ, 80 ಮೀಟ್ರ್ ಉದ್ದ ಅಂಥವು 2 ಎಕರೆ ಮಾಡಿದ್ವಿ. ಈಗಾಗಲೇ ಎರಡರಲ್ಲಿ ಮೀನು 4ರಲ್ಲಿ ಬಿಟ್ಟಿದ್ವಿ, 8,000 ಬಿಟ್ಟಿದ್ವಿ. ಸುಮಾರು 3/4 kg ಇಳುವರಿ ಬಂದಿದ್ದಾವೆ. 2 ನಾಳೆ ಖಾಲಿ ಮಾಡಿದ್ವಿ, ಅದರಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಆದಾಯ ನೋಡಿದ್ವಿ. ಈಗ ಮತ್ತೆ 2ರಲ್ಲಿ ಈಗ ಆಲೆ ರೆಡಿ ಇದ್ದಾವೆ. ಈಗಾಗಲೇ 1 kg ಮೀನಿದೆ. ಆ ಮೀನನ್ನ ನೆಕ್ಸ್ಟ್ ಆದಮೇಲೆ ಮೇ ಫೆಬ್ರವರಿಗೆಲ್ಲ ಖಾಲಿ ಮಾಡಿ ಹೊಸ ತಳಿ ಕಾಟ್ಲಾ, ರೋಹು, ಗೌರಿ ಅಂತ ಇನ್ನೂ ಹೊಸ ಹೊಸ ತಳಿಯನ್ನು ತಂದು ಸಾಕ್ಬೇಕಂತ ಒಂದು ಉದ್ದೇಶ ಇದೆ. ಈಗ ಮೀನು ಸಾಕ್ತಾ ಇದ್ರೆ ಇದಕ್ಕೇನಾದ್ರು ತೊಂದರೆ ಕೊಡೋಂಥ ಏನಾದ್ರು ಏನಾದರೂ ಪ್ರಾಬ್ಲಮ್ಗಳು? ಅದೇ ಒಂದು ಪಕ್ಷಿ ಬರುತ್ತೆ, ಅದು ನೀರಲ್ಲಿ ಮುಳುಗಿ ನೀರ್ಗೋಳಿ ಅಂತ, ಅದು ಒಂದು ಅರ್ಧ ಗಂಟೆ ಬಿದ್ದು ಸಣ್ಣ ಮರಿಗಳೆಲ್ಲ ತಿಂದಾಕುತ್ತೆ. ಆಮೇಲೆ ದೊಡ್ಡ ಕಪ್ಪೆ ಬರುತ್ತೆ, ಆ ಕಪ್ಪೆಯಿಂದಲೂ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ ಹಾವಿಂದು ಕಾಟನೂ ಇರುತ್ತೆ. ಆಮೇಲೆ ಈ ಆಮೆ ನೀರಲ್ಲಿ ಇರ್ತಕ್ಕಂಥ ಆಮೆಯಿಂದಲೂ ಈ 4ರಿಂದಲೂ ತೊಂದರೆ ಇದೆ. ಅಂದರೆ ಚಿಕ್ಕ ಮೀನಾಗಿದ್ದಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಸುತ್ತ ಒಂದು ಹಸಿರೆ ಪರದೆ ಬಿಡೋದೊಂದು, ಆಮೇಲೆ ಬರ್ಡ್ ನೆಟ್ ಅಂತ ಹಾಕಿ ಅವನ್ನ ರಕ್ಷಣೆ ಮಾಡ್ಕೋಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವನ್ನ ಅಳವಡಿಸ್ಕೊಂಡು ಹೆಚ್ಚಿನದಾಗಿ ಇಳುವರಿ ತೆಗಿಯೋದಕ್ಕೆ ನಾನು ಪ್ರಾಕ್ಟಿಕಲಾಗಿ ಗೊತ್ತಾಗಿದೆ. ನಾನು ನ್ಯಾಚುರಲ್ ಮಣ್ಣಾಗೇ ಮಾಡಿದ್ದೀನಿ. ಸರ್, ಇದು ಗೌರ್ಮೆಂಟ್ ಕಡೆಯಿಂದನೇ ಕೊಡ್ತಾರಾ? ಎಷ್ಟು ಗೌರ್ಮೆಂಟ್ ಕಡೆಯಿಂದಲೇ ಕೊಟ್ಟಿದ್ರು, ಮೀನುಗಾರಿಕೆ ಇಲಾಖೆಯಿಂದ. ಅದೇ ಹಿಂಗೆ ಬಲೆ ಎಲ್ಲ ಬಿಡೋದಕ್ಕೆ, ಮೀನು ಹಿಡಿಯೋದಕ್ಕೆ, ಮತ್ತೆ ಮೀನು ಇಡಕ್ಕೆ ಬಲೆ ಬಿಡೋಕ್ಕೂ ಅನುಕೂಲ ಆಗುತ್ತೆ. ಆಳ ಇರೋದ್ರಿಂದ ನೀರು ಉಪಯೋಗ ಆಗುತ್ತೆ. ಓಕೆ. ಸೊ ಈಗ ಪ್ರೆಸೆಂಟ್ ಮೀನಿದಾವೆ ಇದರಲ್ಲಿ? ಮೀನಿದಾವೆ. ಗೌರ್ಮೆಂಟ್ ಕಡೆಯಿಂದ ಮೀನು ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ರೈತರಿಗೆ ಏನೋ ಸ್ಪೆಷಾಲಿಟಿ ಇದೆ ಸರ್? ಅದೇ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಎಕರೆಗಟ್ಟಲೆ ಹೊಂಡ ತೆಗಿಯೋದಕ್ಕೆ, ಆಮೇಲೆ ಮೀನು ಮರಿ ಸೌಲಭ್ಯ ಕೊಡ್ತಾರೆ, ತಾಂತ್ರಿಕ ಸಲಹೆ ಎಲ್ಲ ಕೊಡ್ತಾರೆ, ಅದನ್ನ ಉಪಯೋಗಿಸ್ಕೋಬಹುದು. ಮಾಹಿತಿ ಎಲ್ಲ ಕೊಡ್ತಾರ ನಿಮ್ಗೆ? ಯಾವ ರೀತಿ ಮಾಹಿತಿ ಎಲ್ಲ ಬಂದು ಕೊಡ್ತಾರೆ, ಇಲ್ಲಿಗೆಲ್ಲ ಬಂದು ಪಾಪ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಏನೇ ಇದ್ರೂ ತೊಂದರೆ ಇದ್ರೆ ಹೇಳ್ತಾರೆ. ಇದು ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ತೀರಾ ಸರ್? ಮೀನಲ್ಲಿ ಲೋಕಲ್ ಆಗಿ ಖರ್ಚಾಗುತ್ತೆ, 120 ರೂಪಾಯಿ kg ಹೋಗುತ್ತೆ. ಹಂಗೂ ಸೇಲ್ ಆಗಲ್ಲ ಅಂದ್ರೆ ತಾಲೂಕು ಕೇಂದ್ರಕ್ಕೆ ಹೇಳಿದ್ರೆ ಅಲ್ಲಿ ಹೋಲ್ಸೇಲ್ ತಗೊಂತಾರೆ. ಇದೆ. ಸೊ ಅಂದ್ರೆ ಮೀನು ಸಾಕಾಣಿಕೆ ಮಾಡಿದ್ರೆ ಏನು ಲಾಸ್ ಏನಿಲ್ಲ? ಏನು ಲಾಸ್ ಇಲ್ಲ. ಇದು ಭಾಳ ಇದ್ರ ಮೇಂಟೆನೆನ್ಸ್ ಭಾಳ ಕಮ್ಮಿ. ಒಂದೇ ಸರಿ ದಿವಸಕ್ಕೆ 2 ಸರಿ ಆಹಾರ ಹಾಕ್ಬೋದು. ಏನು ಕೊಡ್ತೀರಾ ಆಹಾರ? ನಾವು ಕಡಲೆ ಹಿಂಡಿ, ಪಾಲಿಶ್ ತೌಡು. ಅವ್ರು ಹೇಳಿರ್ತಾರೆ, ಅವ್ರು ಹೇಳಿದ ಪ್ರಕಾರ ಒಂದು ಮರಿನ 10% ಹಾಕಿ ಕೊಡ್ತೀವಿ. ಅದು ಆಯ್ತು ಸರ್. ಈಗ ನೀವು ಮೀನು ಚಿಕ್ಕ ಮರಿ ತಂದುಬಿಡ್ತೀರಲ್ಲ, ಎಷ್ಟು ದಿನಕ್ಕೆ ಅದನ್ನ ಮೀನನ್ನ ಮಾರಾಟಕ್ಕೆ ಬರುತ್ತೆ? ಅದು ಸುಮಾರು 8 ತಿಂಗಳಿಂದ ಮೇಲೆ. 8 ತಿಂಗಳ ಮೇಲೆ ವರ್ಷದವರೆಗೆ ಸಾಕಿರೋ 1 kg ಬರುತ್ತೆ. 8 ತಿಂಗಳು 9 ತಿಂಗಳ ನೀರಿನ ಲಭ್ಯತೆ ಇಲ್ದಿದ್ರೆ ಬೇಗ ಹಿಡಿಬೋದು. ಇದ್ರೆ 1.5 kg 2 kg ವರೆಗೂ ಬಿಟ್ಕೋಬಹುದು. ಓಕೆ. ನೀವು 8,000 ಮೀನು ಸಾಕಿದ್ರಿ ಅಂತ ಹೇಳ್ತೀರಾ. ಸೊ ಎಷ್ಟು ಲಾಭ ನೋಡ್ಬೋದು ಸರ್ 8,000 ಅಂದ್ರೆ ರೈತರು? ಸುಮಾರು 8,000ದಿಂದ ಒಂದು 2-2.5 ಲಕ್ಷ ನಿವ್ವಳ ಲಾಭ ನೋಡ್ಬೋದು ಆರಾಮಾಗಿ. ನೀವು ಮನೆಗೂ ಯೂಸ್ ಮಾಡ್ತೀರಾ? ಮನೆಗೂ ಯೂಸ್ ಮಾಡ್ತೀವಿ. ಒಳ್ಳೆ ಫುಡ್, ಪ್ರೋಟೀನ್ ಯುಕ್ತ ಆಹಾರ ಆಗುತ್ತೆ. ಹೌದು, ಚೆನ್ನಾಗಿರುತ್ತೆ. ನಾವೆಲ್ಲ ಫ್ರೆಶ್ ಮೀನು ಕೊಡ್ಬೇಕಂತ ಇದನ್ನೆಲ್ಲ ಮಾಡಿ ಯಾವಾಗಲೂ ಲಭ್ಯತೆ ಇರ್ಬೇಕಂತ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ. ವೇಸ್ಟ್ ಜಮೀನಿದ್ದು ನೀರಿನ ಲಭ್ಯತೆ ಇದ್ರೆ ಈ ತರ ಮಾಡಿದ್ರೆ ರೈತರಿಗೆ ಉಪಕಸವಾಗಿ ಒಳ್ಳೆ ಆದಾಯ ಆಗುತ್ತೆ. ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ನದಿ ಪಕ್ಕ ಇರೋದ್ರಿಂದ, ಆಮೇಲೆ
ವೇಸ್ಟ್ ಲ್ಯಾಂಡ್ನ ನಾವು ಮತ್ತೆ ಉಪಯೋಗಿಸ್ಕೊಂಡಿದ್ವಿ. ಇದೇ ಥರ 4 ತೊಟ್ಟಿ ಇದೆ. 4 ತೊಟ್ಟಿ ಇದೆ. ಓಕೆ ಓಕೆ. ಈಗ ಅಡಿಕೆ ತೋಟದೊಳಗೆ ಪಪ್ಪಾಯ ಹಾಕಿದ್ರೆ ಮತ್ತೆ ನುಗ್ಗೆ ಕಾಣ್ತಾ ಇದೆ. ಸೊ ಗೊಬ್ಬರ ಎಲ್ಲ ಏನು ಕೊಡ್ತಾ ಇದ್ದೀರಾ ಸರ್? ಗೊಬ್ಬರ ಇದು ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನ ಹೊಡೆಸ್ಬೇಕು. 2 ಮಿಕ್ಸ್ ಮಾಡಿ ಪಪ್ಪಾಯಿಗೂ ಅಡಿಕೆಗೆ ಹಾಕ್ಕೊಂಡು ಇದು ಮಾಡ್ತೀವಿ. ಓಕೆ. ಮುಂದೆ ಅದು ಅನುಕೂಲ ಆಗುತ್ತೆ. ಅದಕ್ಕೆಲ್ಲ ಈಗ ಸ್ಟಾಕ್ ಮಾಡ್ಕೊಂಡಿದ್ವಿ. ಓಕೆ. ಈ ಕಳೆ ಎಲ್ಲ ಹೋಗೋಕ್ಕೋಸ್ಕರ ರೋಟ್ರಿ ಹೊಡಿತಾ ಇದ್ವಿ. ಸರ್ ಎಷ್ಟು ದಿನ ಆಯಿತು ನೀವು ಅಡಿಕೆ ಇಟ್ಟು? ಇದು 3 ತಿಂಗಳಾಯಿತು. ಅಡಿಕೆ ಪಕ್ಕದಲ್ಲೇ ಏನೋ ಇದು ಹಾಕಿದ್ದೀರಾ, ಪಪ್ಪಾಯ ಹಾಕಿದ್ದೀರಾ, ಏನು ಸರ್ ಉದ್ದೇಶ? ಇದು ಪಪ್ಪಾಯಿಂದ ಈ ಅಡಿಕೆ ಬರೋದು ಆದಾಯ ಲೇಟ್ ಆಗುತ್ತೆ. ಅದರಿಂದ ಇದು ಬೆಳೆ ತಗೊಂಡ್ರೆ ಸ್ವಲ್ಪ ನಮ್ಗೆ ಇನ್ಕಮ್ ಬರುತ್ತೆ ಎಂಬ ಉದ್ದೇಶಕ್ಕೆ. ಆಮೇಲೆ ಇದ್ರ ಜೊತೆಗೆ ಕಳೆ ಗಿಳೆ ಎಲ್ಲ ನೀಟ್ ಮಾಡ್ಕೊಂಡು ಗೊಬ್ಬರ ಹಾಕೋದು ಪರೋಕ್ಷವಾಗಿ ಅಡಿಕೆ ಗಿಡಕ್ಕೂ ಅನುಕೂಲ ಆಗುತ್ತೆ. ಮುಂದೆ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಂಡಂಗೆ ಆಗುತ್ತೆ. ಸೊ ನೀವು ಅಡಿಕೆ ಬರೋಕ್ಕೆ 5 ವರ್ಷ ಮೇಲೆ 5 ವರ್ಷ ಬೇಕು. ಹಂಗಾಗಿ ನಾನು ಪಪ್ಪಾಯ ಹಾಕಿದ್ನಿ. ಇದಕ್ಕೂ ಮುಂಚೆ ನುಗ್ಗೆ ಹಾಕಿದ್ದೆ. ನುಗ್ಗೆಯಲ್ಲಿ ಸ್ವಲ್ಪ ಬಂತು ಆದಾಯ. ಅದಾದ ನಂತರ ಇವಾಗ ಪಪ್ಪಾಯ ಹಾಕಿದ್ವಿ. ಪಪ್ಪಾಯಿನ ಎಲ್ಲ ಇದು ಮಾಡಿ ಈ ಕಳೆ ಗಿಳೆ ಎಲ್ಲ ಹೋಗೋದಕ್ಕೋಸ್ಕರ ರೋಟ್ ಹೊಡಿಸ್ತಾ ಇದ್ವಿ. ಸರ್ ಈಗ ಎಷ್ಟು ಎಕರೆ ಇದೆ ಇದು? ಎಷ್ಟು ಗಿಡ ಹಾಕಿದ್ದೀರಾ? ಇದು 4 ಎಕರೆ ಇದೆ. 1800 ಗಿಡ ಹಾಕಿದ್ವಿ. 1800 ಏನು ಇಟ್ಟಿದ್ದೀರಾ ಸರ್? 9, 8. 9, 8 ಅಡಿಕೆಯಿಂದ ಅಡಿಕೆ, ಸಾಲಿಂದ ಸಾಲಿಗೆ 9, ಗಿಡದಿಂದ ಗಿಡಕ್ಕೆ 8 ಅಡಿ. ಆ ಮಧ್ಯೆ ಒಂದೊಂದು ಪಪ್ಪಾಯ ಹಾಕಿದ್ವಿ. ಎಲ್ಲರಿಗೂ ಡ್ರಿಪ್ ಮಾಡಿದ್ವಿ. ಡ್ರಿಪ್ಪಲ್ಲಿ ನೀರು ಬಿಡ್ತೀವಿ. ಇದಕ್ಕೂ ಸಹ ಎಲ್ಲ ಗೊಬ್ಬರನ ಡ್ರಿಪ್ಪಲ್ಲೇ ಕೊಡ್ತೀವಿ. ಇದಕ್ಕೂ ಡ್ರಿಪ್ಪಲ್ಲೇ ಕೊಡ್ತೀವಿ. ಅಲ್ಲಿಂದಲೇ ಇಲ್ಲಿ ಬರಂಗೆ ಮಾಡ್ಕೊಂಡಿದ್ವಿ. ಯುವಕರೆಲ್ಲ ಬೆಂಗಳೂರು ಅಲ್ಲಿ ಅಂತ ಹೊರಗಡೆ ಹೋಗ್ತಾರೆ, ವ್ಯವಸಾಯ ಮಾಡೋರು ಇಲ್ದಂಗೆ ಆಗಿದ್ದಾರೆ. ಸೊ ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ರೈತರದು ಏನಂದ್ರೆ ನಾವು ಇಷ್ಟಪಟ್ಟು ಮಾಡಿದರೆ ಭಾಳ ಆದಾಯ ಬರುತ್ತೆ. ಆಮೇಲೆ ಸ್ವತಂತ್ರ. ಹೌದು. ನಾವು ಈ ನೌಕರಿಗೆ ಹೋದಾಗ ಇಷ್ಟು ಗಂಟೆಗೆ ಹೋಗ್ಬೇಕು, ಆಫೀಸ್ಗೆ ಇಷ್ಟು ಗಂಟೆಗೆ ಆಗುತ್ತೆ ಅಂತ ನಿರ್ಬಂಧ ಇರುತ್ತೆ. ನಾವು ಸ್ವತಂತ್ರವಾಗಿ ನಾವು ಫ್ರೀಡಮ್ ಆಗಿ ಒಟ್ಟಿಗೆ ಶ್ರಮ ಪಟ್ಟರೆ ಒಳ್ಳೆ ಉತ್ತಮ ಫಲ ಸಿಗುತ್ತೆ. ನಾವು ಇವತ್ತಿನ ದಿನ ಒಳ್ಳೆ ಟೆಕ್ನಾಲಜಿ ಇದೆ. ಹೌದು. ಒಳ್ಳೆ ಅದನ್ನು ಉಪಯೋಗಿಸ್ಕೊಂಡು ಉತ್ತಮ ಸರ್ಕಾರದಿಂದ ಕೆಲವು ಸೌಲಭ್ಯಗಳು ಸಿಗ್ತವೆ. ಅದು ಓಡಾಡ್ಕೊಂಡು ಪೇಪರ್ ಮೂಲಕ, ಟಿವಿ ಮೂಲಕ ಎಲ್ಲ ಇದು ಮಾಡಿ ಯೋಜನೆ ಮಾಡಿ ಅನುಭವಿ ರೈತರ ಹತ್ರ ತಿಳ್ಕೊಂಡ್ರೆ ಉತ್ತಮ ರೈತರ ಸುಖ ಜೀವನ ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ಟೋಟಲ್ ಎಷ್ಟು ಎಕರೆ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ? ನಾವು 10 ಎಕರೆ, ಅದರಲ್ಲಿ 2 ಎಕರೆ ಮೀನಿಂದು ತೊಟ್ಟಿ ಬಿಟ್ಟಿದ್ವಿ. 1 ಎಕರೆ ಕೋಳಿ ಫಾರಮ್ ಅದೆಲ್ಲ ಬಿಟ್ಟು ಇನ್ನು 7 ಎಕರೆನೂ ತುಂಬ ತೋಟ ಮಾಡಿದ್ವಿ. ನಿಮ್ಗೆ ಎಷ್ಟು ಸರ್ ವಯಸ್ಸು? ಆದ್ರೆ 10 ಎಕರೆ ನೀವು ವ್ಯವಸಾಯ ಮಾಡ್ತೀರಲ್ಲ. ನನಗೆ 68 ವರ್ಷ. ನನಗೆ ಒಬ್ಬ ಮಗ, ಒಬ್ಬ ಮಗಳಿದೆ. ಅವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನು ಮುಂದಿನ ವರ್ಷ ಈ ವ್ಯವಸಾಯಕ್ಕೆ ಮರಳುತ್ತಾನೆ. ಯಾಕೆ ಸರ್? ಅವನು ಬೆಂಗಳೂರು ಜೀವನ ಸಾಕಾಗಿದೆ. ಅದೆಲ್ಲ ಅಲ್ಲಿ ಅದು ಯಾವಾಗಲೂ ಕಾಂಕ್ರೀಟ್ ಇದರಲ್ಲಿ ರಸ್ತೆ ಮತ್ತು ಟ್ರಾಫಿಕ್ ಮಧ್ಯೆ ಜೀವನಕ್ಕಿಂತ ಇಲ್ಲಿ ಬಂದಾಗ ರಜಕ್ಕೆ ಬಂದಾಗ ಇಲ್ಲೆಲ್ಲ ನೋಡ್ತಾನಲ್ಲ, ಇದು ಒಳ್ಳೆ ಇದಿದೆ ಅಂತೇಳಿ ಆಸಕ್ತಿ ಇದೆ. ಮುಂದಿನ ದಿನಗಳಲ್ಲಿ ಅವನು ಸಹ ಇದಕ್ಕೆ ಬಂದು ತೊಡಗಿಸ್ಕೊಂತಾನೆ ವ್ಯವಸಾಯ ಜೊತೆ ಕೈ ಜೋಡಿಸ್ತಾನೆ. ಅದರಿಂದ ಯುವಕರು ವ್ಯವಸಾಯನೇ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಇವತ್ತು ನೀರಿನ ಲಭ್ಯತೆ ಇದೆ. ಏನು ಸಾಧ್ಯನೋ ಅದನ್ನ ಮಾಡ್ತಾ ಹೋಗ್ಬೋದು. ಮಾಡಿ ಒಳ್ಳೆ ಅಲ್ಲಿ ಬರ್ತಕ್ಕಂಥ ಸಂಬಳಕ್ಕಿಂತ ಜಾಸ್ತಿನೇ ಆದಾಯ ತಗೋಬಹುದು. ನಮ್ದು ಈ ಸರಿ ಸುಮಾರು ಅಡಿಕೆಯಲ್ಲೇ ಒಂದು 10 ಲಕ್ಷ ರೂಪಾಯಿ ಆದಾಯ ಬಂದಿದೆ ನಮ್ಗೆ. 10 ಲಕ್ಷ ರೂಪಾಯಿ ಖರ್ಚೇನಿಲ್ಲ. ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ ಅಷ್ಟೇನೆ. ಇನ್ನು 8 ಲಕ್ಷ ರೂಪಾಯಿ ನಿವ್ವಳ ಆದಾಯ ಬರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆ, ಆಮೇಲೆ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಅಂತೆಲ್ಲ ಮಾಡಿದ್ರೆ ಉಪಯೋಗ ಆಗುತ್ತೆ. ತೆಂಗಿನಕಾಯಿಂದ ಅಷ್ಟು ಬರುತ್ತೆ. ಹಿಂಗೆಲ್ಲ ಉತ್ತಮ ಆದಾಯ ಬರುತ್ತೆ. ಇದನ್ನು ಖುಷಿಯಾಗಿ ಮಾಡ್ಬೋದು. ಅದೇ ಸರ್. ಈಗ 10 ಎಕರೆ ಹೊಲ ಅಂತ ಹೇಳಿದ್ರೆ, ಸೊ ನೀವು ಒಬ್ಬರೇ ಮಾಡ್ತೀರಾ ಹೆಂಗೆ ಸರ್? ಇಲ್ಲ, ಇಷ್ಟೆಲ್ಲ ಮಾಡೋ ಕಾರಣ ನಮ್ಮ ಮಡದಿ ಶ್ರೀಮತಿ ಸುಮಂಗ್ಲಮ್ಮ ಅವರು ಭಾಳ ಸಾಥ್ ಕೊಡ್ತಾರೆ ಪ್ರತಿಯೊಂದ್ರಲ್ಲಿ. ನನಗಿಂತಲೂ ವ್ಯವಸಾಯದಲ್ಲಿ ಅವ್ರಿಗೆ ಭಾಳ ಇಂಟ್ರೆಸ್ಟು. ಯಾವಾಗಲೂ ಹೊಲದಲ್ಲೇ ಕೆಲಸ, ಈಗಲೂ ಹೊಲದಲ್ಲೇ ಕೆಲಸ ಮಾಡ್ಕೊಂಡು ಇದ್ದಾರೆ. ಅವರಿಂದ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ನಾನು ಬೇರೆ ಕಡೆ ಹೋದ್ರೂ ಯಾವಾಗಲೂ ಹೊಲದ ಹತ್ರ ಇದ್ದು ಅದರ ನೀರು ನಿಡಿ ಎಲ್ಲ ನೋಡ್ಕೊಂಬರು ಅವರೇನೆ. ಹೆಚ್ಚಿನ ಶ್ರಮ ಅವ್ರದೇನೆ. ಹಂಗೆ ಪರೋಕ್ಷ ನನಗೆ ಸಹಾಯ ಮಾಡಿರೋರು ಅವರೇನೆ. ಹಂಗೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಮಾಡಿದ್ರೆ ವ್ಯವಸಾಯ ಒಳ್ಳೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ಈ ಮೂಲಕ ತಿಳಿಸ್ತೀನಿ. ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟು ಧನ್ಯವಾದ ಸರ್. ಧನ್ಯವಾದ ಸರ್.